ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತವೆ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಹಸ್ತಿವಾರವೇ. ಗುರುವಾರ 20 ನವೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 21ನೇ ವಚನ. ನೀವು ಅವರಿಗೆ ಹೆದರಿಕೊಳ್ಳಬೇಡಿರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ, ಆತನು ಭಯಂಕರನಾದ ಮಹಾದೇವರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮ್ಮ ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮ ಮಧ್ಯದಲ್ಲಿ ಇದ್ದು ಎಲ್ಲ ಸವಾಲುಗಳನ್ನು ಎದುರಿಸುವ, ಜಯಿಸುವ ಬಲವನ್ನು ಕೊಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮೋಶೆಗೆ ದೇವರು ಕಾನಾನ್ ದೇಶವನ್ನು ನೋಡಬಹುದಷ್ಟೇ ಕಾನಾನ್ ದೇಶಕ್ಕೆ ಹೋಗಬಾರದೆಂಬುದಾಗಿ ಆಜ್ಞಾಪಿಸಿದನು. ಅಷ್ಟು ಮಾತ್ರವಲ್ಲದೆ ನಾಯಕತ್ವವನ್ನು ಯೆಹೋಶುವನಿಗೆ ಕೊಡಬೇಕು. ಯೆಹೋಶುವನು ಇಸ್ರಾಯೇಲ್ ಜನರನ್ನು ವಾಗ್ದಾನದ ದೇಶಕ್ಕೆ ನಡೆಸಬೇಕೆಂಬುದಾಗಿ ಹೇಳಿದನು. ಅದರಂತೆ ಮೋಶೆ ದೇವರಿಗೆ ವಿಧೇಯನಾದನು. ಮೋಶೆಯು ಎಲ್ಲ ಜನರನ್ನು ಸೇರಿಸಿ ಅನೇಕ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದನು. ಅದರಲ್ಲೂ ವಿಶೇಷವಾಗಿ ಯಾವ ರೀತಿಯಲ್ಲಿ ದೇವರು ಅವರನ್ನು ಬಿಡುಗಡೆ ಮಾಡಿದ್ದಾನೆ, ಎಂತೆಂಥ ಅದ್ಭುತಗಳನ್ನು ಮಾಡಿ ನಡೆಸಿಕೊಂಡು ಬಂದಿದ್ದಾನೆ, ಯಾವ ರೀತಿಯಲ್ಲಿ ಸಂರಕ್ಷಿಸಿದ್ದಾನೆ ಎಂಬಂಥದ್ದು ಬಹಳ ಸ್ಪಷ್ಟವಾಗಿ ಹೇಳುತ್ತಿದ್ದನು. ಯಾಕಂದರೆ ಪ್ರಾರಂಭ ಮಾಡಿದಂಥವರು ಅನೇಕರು ಜೀವಿಸುತ್ತಿರಲಿಲ್ಲ, ಇನ್ನು ಹೊಸದಾಗಿ ಹುಟ್ಟಿರ್ತಕ್ಕಂಥವರು ಅನೇಕರು ಇದ್ದರು. ಎಲ್ಲರಿಗೂ ತಿಳಿಯುವ ಹಾಗೆ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ತಿಳಿಸಿದನು. ಅಷ್ಟು ಮಾತ್ರವಲ್ಲದೆ ದೇವರು ತಾನೇ ಅವರಿಗೋಸ್ಕರವಾಗಿ ಮಾಡುವಂಥ ದೊಡ್ಡ ಕಾರ್ಯದ ಬಗ್ಗೆ ತಿಳಿಸಿದನು. ಅಂದರೆ ದೇವರು ನಿಮ್ಮೊಂದಿಗಿದ್ದಾನೆ. ನಿಮ್ಮ ಎದುರು ಎಂತೆಂಥ ಸವಾಲಿದ್ದರೂ, ಎಷ್ಟು ಬಲಿಷ್ಠವಾದಂಥ ಸೈನ್ಯವಿದ್ದರೂ ನೀವು ಹೆದರ ಕಾರಣವೇ ಇಲ್ಲ, ಅಂಜ ಕಾರಣವೇ ಇಲ್ಲ. ಯಾಕಂದರೆ ದೇವರು ತಾನೇ ನಿಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ, ಮತ್ತು ದೇವರು ಭಯಂಕರನು ಎಂಬುದಾಗಿ, ನಮ್ಮ ದೇವರು ಮಹಾದೇವರು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ತಿಳ್ಕೊಳ್ಳಬೇಕಾದದ್ದೇನೆಂದರೆ, ನಾವು ಅನೇಕ ಸವಾಲುಗಳನ್ನ ಎದುರಿಸ್ತೇವೆ, ಹೋರಾಟಗಳಲ್ಲಿರುತ್ತೇವೆ, ಬೆಟ್ಟದಷ್ಟು ಸಮಸ್ಯೆ ನಮ್ಮ ಮುಂದೆ ನಿಂತಿರುವಂಥದ್ದಾಗಿರುತ್ತದೆ. ಆದರೆ ಮೋಶೆಯ ಈ ಮಾತನ್ನು ನಾವು ನೆನಪಿಗೆ ತರಬೇಕು. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಭಯಂಕರನಾದ ಮಹಾದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆಂಬುದಾಗಿ ಹೇಳುವಾಗ ಯಾವ ಪರಿಸ್ಥಿತಿ ಬಂದರೂ, ಯಾವ ಸಮಸ್ಯೆ, ಹೋರಾಟ ಏನೇ ಇದ್ದರೂ ದೇವರು ಎಲ್ಲವನ್ನು ದಾಟುವಂತೆ ಮಾಡುತ್ತಾನೆ. ಈ ಭರವಸೆಯಲ್ಲಿ ಇರೋಣ. ಕರ್ತನೆ ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಮ್ಮ ಮಧ್ಯದಲ್ಲಿ ನೀನಿದ್ದದ್ದಕ್ಕಾಗಿ ನಿನ್ನ ವಂದಿಸಿ ಕೊಂಡಾಡುತ್ತೇವೆ. ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.